ತುಮಕೂರಿನಲ್ಲಿ ನಡೆದ ಕಾಂಗ್ರೆಸ್ ಬೃಹತ್ ಪ್ರಚಾರದ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಕುರಿಮರಿ ಗಿಫ್ಟ್ ಅನ್ನು ನೀಡಿದ್ರು. ಮಾಜಿ ಶಾಸಕ ಡಿಸಿ ಗೌರಿಶಂಕರ್ ಅಭಿಮಾನಿಗಳು ಗಿಫ್ಟ್ ನೀಡಿದ್ರು. ಕುರಿಮರಿ ಪಡೆದ ಗೌರಿಶಂಕರ್ ಅಭಿಮಾನಿಗಳಿಗೆ ಸಿಎಂ ಶೇಕ್ ಹ್ಯಾಂಡ್ ನೀಡಿದ್ರು. ನನಗೆ ಆಶೀರ್ವಾದ ಮಾಡುವ ಮೂಲಕ ನರೇಂದ್ರ ಮೋದಿ ಅವರನ್ನ 3ನೇ ಬಾರಿ ಪ್ರಧಾನಿ ಮಾಡಿ ಅಂತ ಶೆಟ್ಟರ್ ಮನವಿ ಮಾಡಿದ್ರು. 4 ಬಾರಿ ಸುರೇಶ್ ಅಂಗಡಿಗೆ ಆಶೀರ್ವಾದ ಮಾಡಿದ್ದೀರಿ. ಮಂಗಳ ಅಂಗಡಿ ಸಹ ಅಭಿವೃದ್ಧಿ ಕೆಲಸವನ್ನ ಮಾಡಿದ್ದಾರೆ. ನಾನು ಮೋದಿ ಪ್ರತಿನಿಧಿಯಾಗಿ ಇಲ್ಲಿ ಸ್ಪರ್ಧೆಯನ್ನ ಮಾಡ್ತಾ ಇದ್ದೀನಿ. ಈ ಬಾರಿ ನನಗೆ ಆಶೀರ್ವಾದ ಮಾಡಿ ಅಂತ ಮನವಿ ಮಾಡಿದ್ರು. ಎಲ್ಲರೂ ಆಶೀರ್ವಾದ ಮಾಡಿ, ನೀವೆಲ್ಲರೂ ಸಹಕಾರ ಕೊಟ್ಟು ಮನೆ ಮನೆಗೆ ಹೋಗಿ ನರೇಂದ್ರ ಮೋದಿ ಪರವಾಗಿ ಮಾತನಾಡಿ ಪ್ರಚಾರ ಮಾಡಿ ಅವರು ಎಲ್ಲರೂ ನಮ್ಮ ಪರವಾಗಿ ಮತವನ್ನು ಕೊಟ್ಟು ಮೋದಿಯವರು ನಮ್ಮ ಗುರಿ ಏನು, ನರೇಂದ್ರ ಮೋದಿ 3ನೇ ಬಾರಿ ಪ್ರಧಾನಮಂತ್ರಿ ಆಗಬೇಕು. ಯಾಕೆ ಪ್ರಧಾನಮಂತ್ರಿ ಆಗಬೇಕು? ಈ ದೇಶಕ್ಕೆ ಒಳ್ಳೆಯದು ಮಾಡುವಂಥ ಕೆಲಸ ಇವತ್ತು ಯಾರಾದರೂ ಮಾಡಿದರೆ ನರೇಂದ್ರ ಮೋದಿ. ಇವತ್ತು ದೇಶದಲ್ಲಿ ಸುರಕ್ಷತೆ, ನಾವೆಲ್ಲ ಭಯಭೀತರಾಗಿ ಇಲ್ಲದೇ ಇರುವಂಥ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಮಾಡಿ ಇಡೀ ಜಗತ್ತಿನಲ್ಲಿ ಭಾರತಕ್ಕೆ ಅತ್ಯಂತ ಗೌರವ ತರುವಂಥ ಕೆಲಸ ಇವತ್ತು ಯಾರಾದರೂ ಮಾಡಿದರೆ ನರೇಂದ್ರ ಮೋದಿಯವರು. ನೀವೆಲ್ಲ ಮೋದಿ ಅವರನ್ನ 3ನೇ ಬಾರಿ ಪ್ರಧಾನಿ ಆಗಬೇಕು ಅನ್ನೋದು 130 ಕೋಟಿ ಜನರ ಕನಸು ಅಂತ ಬೆಳಗಾವಿ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಹೇಳಿದ್ರು. ಬೆಳಗಾವಿಯಲ್ಲಿ ಬಿಜೆಪಿ ಸಮಾವೇಶದಲ್ಲಿ ಮಾತನಾಡಿದ ಶೆಟ್ಟರ್, ಭಾರತಕ್ಕೆ ಅತ್ಯಂತ ಗೌರವ ತರುವ ಕೆಲಸ ಮಾಡಿದ್ದು ಮೋದಿ ಅವರು. ಪ್ರಧಾನಿಯಾದ 10 ವರ್ಷಕ್ಕೆ ದೇಶದ ಆರ್ಥಿಕತೆ 5ನೇ ಸ್ಥಾನಕ್ಕೇರಿದೆ. 15 ವರ್ಷಗಳಲ್ಲಿ ಜಗತ್ತಿನ ಸೂಪರ್ ಪವರ್ ರಾಷ್ಟ್ರವಾಗಿ ಭಾರತ ನಿಲ್ಲುತ್ತೆ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ದೇಶ ಆರ್ಥಿಕವಾಗಿ ಸಬಲರಾಗಲಿಕ್ಕೆ ಇವತ್ತು ಮೋದಿಯವರು ಅಧಿಕಾರಕ್ಕೆ ಬರೋ ಮುಂಚೆ 14ನೇ ಸ್ಥಾನದಲ್ಲಿತ್ತು. 14ನೇ ಸ್ಥಾನ ಇವತ್ತು ಮೋದಿಯವರು 10 ವರ್ಷದ ಅವಧಿಯಲ್ಲಿ 14ನೇ ಸ್ಥಾನ ಇದ್ದದ್ದು 5ನೇ ಸ್ಥಾನಕ್ಕೆ ಬಂದದ್ದು. 5ನೇ ಸ್ಥಾನಕ್ಕೆ ಇನ್ನು 2-3 ವರ್ಷ ಬಿಟ್ಟು ನರೇಂದ್ರ ಮೋದಿಯವರು ಮತ್ತೊಂದು ಸಲ ಪ್ರಧಾನಮಂತ್ರಿ ಆದಮೇಲೆ ಇನ್ನು 2-3 ವರ್ಷ ಬಿಟ್ಟ ಮೇಲೆ ಭಾರತ ದೇಶ ಇಡೀ ಜಗತ್ತಿನಲ್ಲಿ ಆರ್ಥಿಕ ಪ್ರಗತಿಯಲ್ಲಿ 3ನೇ ಸ್ಥಾನ ಇರ್ತದೆ. 3ನೇ ಸ್ಥಾನ ಬಹುಶಃ ಇನ್ನು 10-15 ವರ್ಷದಲ್ಲಿ ಏನೊಂದು ಅಡಿಪಾಯ ಹಾಕಿದ್ದಾರೆ ಮೋದಿಯವರು, ಬೇಸ್ ಕ್ರಿಯೇಟ್ ಮಾಡಿದ್ದಾರೆ. ಅದರ ಆಧಾರ ಮೇಲೆ ಭಾರತ ದೇಶ ಇನ್ನು 10-15 ವರ್ಷದಲ್ಲಿ ಜಗತ್ತಿನಲ್ಲಿ ಸೂಪರ್ ಪವರ್ ಆರ್ಥಿಕ ಪ್ರಗತಿಯಲ್ಲಿ ನಂಬರ್ 1 ಸ್ಥಾನಕ್ಕೆ ಬರ್ತಾರೆ. ನಂಬರ್ 1 ಸ್ಥಾನ. 2024ರ ಲೋಕಸಭೆ ಚುನಾವಣೆಗೆ ಕೌಂಟೌನ್ ಶುರುವಾಗಿದ್ದು, ತುಮಕೂರಿನ ಕಾಂಗ್ರೆಸ್ ಅಭ್ಯರ್ಥಿ ಮುದ್ದು ಹನುಮೇಗೌಡರ ಪರ ಸಿಎಂ ಸಿದ್ದರಾಮಯ್ಯ ಮತ ಪ್ರಚಾರವನ್ನ ನಡೆಸಿದ್ರು. ಈ ವೇಳೆ ಮಾತನಾಡಿದ ಅವರು, ಚುನಾವಣೆ ಇನ್ನು 2 ದಿನ ಇದೆ. ಅಂದು ನೀವು ಮಾಡುವ ತೀರ್ಮಾನ ದೇಶದ ಹಿತದೃಷ್ಟಿಯಿಂದ ಬಹಳ ಮಹತ್ತರ ತೀರ್ಮಾನ ಆಗುತ್ತೆ. ನೀವು ಮತ ಹಾಕುವ ಮುನ್ನ ಕೆಲ ವಿಚಾರ ಚರ್ಚಿಸಿ ಮತ ನೀಡಬೇಕು. ಪಾರ್ಲಿಮೆಂಟ್ನಲ್ಲಿ ನಿಮ್ಮ ಧ್ವನಿಯಾಗಿ ಸಮರ್ಥವಾಗಿ ಪ್ರತಿನಿಧಿಸುವವರು ಹೋಗಬೇಕು. ರಾಜ್ಯದ ಹಿತ ಕಾಪಾಡುವವರು ಹೋಗಬೇಕು ಅಂತ ಭಾಷಣವನ್ನ ಮಾಡಿದ್ರು. ನೀವೆಲ್ಲರೂ ಕಾಂಗ್ರೆಸ್ಗೆ ಮತ ನೀಡಿ ನಾವು ಕೊಟ್ಟ ಮಾತಿನಂತೆ ನಡೆದುಕೊಂಡಿದ್ದೇವೆ ಅಂತ ಹೇಳಿದ್ರು ಸಿಎಂ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣವೇ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿದ್ವಿ. ಇದುವರೆಗೂ 193 ಕೋಟಿ ಮಹಿಳೆಯರು ಉಚಿತವಾಗಿ ಬಸ್ನಲ್ಲಿ ಪ್ರಯಾಣವನ್ನ ಮಾಡಿದ್ದಾರೆ. ಕಾಂಗ್ರೆಸ್ಗೆ ಮತ ನೀಡಿ ಅಂತ ಮತಯಾಚನೆಯನ್ನ ಮಾಡಿದ್ರು. ಈಗಾಗಲೇ 36,000 ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿದ್ದೀವಿ. ಈ ಬಿಜೆಪಿಯವರು ಹೇಳ್ತಾರೆ ನೋಡಿ, ಈ ಚುನಾವಣೆ ಆದಮೇಲೆ ನಿಲ್ಲಿಸ್ಬಿಡ್ತಾರೆ ಅಂತೇಳಿ. ನಾನು ಹೇಳ್ತೀನಿ, ನಮಗೆ 5 ವರ್ಷ ಆಡಳಿತ ಮಾಡಲಿಕ್ಕೆ ಅವಕಾಶ ಕಲ್ಪಿಸ್ಕೊಟ್ಟಿದ್ದೀರಿ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 136 ಜನ ಗೆಲ್ಲಿಸ್ಕೊಟ್ಟಿದ್ದೀರಿ. ನಾನು ಹೇಳ್ತೀನಿ, ಇವತ್ತು ಯಾವ ಕಾರಣಕ್ಕೂ ಕೂಡ ಈ ಗ್ಯಾರಂಟಿ ಯೋಜನೆಗಳು ನಿಲ್ಲಲ್ಲ. 5 ವರ್ಷನೂ ಕೂಡ ಚಾಚೂ ತಪ್ಪದೇನೆ ಜಾರಿ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಅಭ್ಯರ್ಥಿ ಸಮರ್ಥರಿದ್ದಾರೆ, ಒಮ್ಮೆ ಅದನ್ನು ಸಾಧಿಸಿ ತೋರಿಸಿದ್ದಾರೆ. ಅವ್ರಿಗೆ ಆಶೀರ್ವಾದ ಮಾಡಿ ಲೋಕಸಭೆಗೆ ಕಳಿಸಿಕೊಡ್ಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್. ಈಗಾಗಲೇ 30 ತುಮಕೂರಿನಲ್ಲಿ ನಡೆದ ಬೃಹತ್ ಕಾಂಗ್ರೆಸ್ ಸಮಾವೇಶದಲ್ಲಿ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್, ಈ ಚುನಾವಣೆ ದೇಶದ ಚುನಾವಣೆ ಮುಂದಿನ ಪೀಳಿಗೆ ಹೇಗೆ ಇರಬೇಕು ಎಂದು
ತೀರ್ಮಾನಿಸೋ ಚುನಾವಣೆ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿರುವ ಸರ್ಕಾರವಿದೆ. ಜನಪರ, ಬಡವರ, ದಲಿತರ ಹಾಗೂ ಅಲ್ಪಸಂಖ್ಯಾತರ ಪರವಾಗಿರುವ ಸರ್ಕಾರ ಇದು. ಹಸಿವು ನೀಗಿಸುವ ಕಾರ್ಯಕ್ರಮವನ್ನ ಕೊಟ್ಟಿದ್ದು ಕಾಂಗ್ರೆಸ್ ಅಂತ ಹೇಳಿದ್ರು.